ನಾನು ಸಾಕ್ ಹೊಂಟೀನಿ ಜಾತ್ರೆ ಹೊಂಟೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ ಈ ವರ್ಷವೂ ಎಕ್ಸಿಬಿಷನ್ ಬಂದಿತ್ತು, ಅಂದರೆ ಸೇಲ್ ಬಂದಿತ್ತು. ಸೊ ನಾನು ಬಿಡ್ತೀನ. ಸೊ ನನಗೆ ಈ ಥರ ಕ್ಯೂಟ್ ಪಾತ್ರೆಗಳು, ಕಪ್ಸು, ಭರಣಿಗಳು ಮತ್ತು ಕ್ಯೂಟಾಗಿರೋ ವುಡನ್ ಸ್ಟಫ್ಸು ಎಲ್ಲ ಭಾಳ ಲೈಕ್ ಆಗ್ತಾವೆ. ಸೊ ನಾನು ತೊಗೊತೀನೋ ಬಿಡ್ತೀನೋ, ಫಸ್ಟ್ ನಾನು ಹೋಗಂದ್ರೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದ್ರಾಗ ಈ ಸಲ ನಾ ಯಾಕೆ ಹೋಗಿದ್ದೆ ಅಂದ್ರೆ, ಗವರ್ಮೆಂಟ್ ಸ್ಕೂಲ್ದಾಗ ಎಕ್ಸಿಬಿಷನ್ ಇತ್ತು. ಸೊ ಆಕಿಗೆ ವೈಲ್ಡ್ ಎನಿಮಲ್ ಬಗ್ಗೆ ಪ್ರಾಜೆಕ್ಟ್ ವರ್ಕ್ ಹೇಳಿದರು. ಸೊ ಆಕಿ ಮಾಡಬೇಕು ಅಂಥೇಳಿ ಇತ್ತು. ಅದಕ್ಕೆ ನಾನು ಅಲ್ಲಿ ಏನಾದರೂ ಎನಿಮಲ್ಸ್ ಅದು ಸಿಗ್ತಾವೇನೋ ಅಂಥೇಳಿ ನೋಡೋಕೆ ಹೋಗಿದ್ದೆ. ಮತ್ತು ಹೆಣ್ಮಕ್ಳು ಸುಮ್ಮಿರ್ತಾರೇನ್ರಿ ಈ ಥರ ಕ್ಯೂಟ್ ಇಯರಿಂಗ್ಸು, ಸ್ಲಿಪ್ಪರ್ಸು, ಡ್ರೆಸ್ಸಸ್ಸು ಇದ್ರೆ ಇಲ್ಲಲ್ಲ. ಸೊ ಅದಕ್ಕೆ ನಾನು ಇಯರಿಂಗ್ಸು ಇನ್ನೂ ತೊಗೊಂಡೆ. ಅದಾದಮೇಲೆ ನೋಡ್ಬೋದು ಈ ಥರ ಕುರ್ತೀಸು ಅದೆಲ್ಲ ಇತ್ತು, ಕಾರ್ಡ್ ಸೆಟ್ಸು, ಈ ಥರ ಚಿಕನ್ ಕಾರಿ ವರ್ಕ್ ಇರೋವಂಥ ಡ್ರೆಸ್ಸಸ್ಸು ಎಲ್ಲ ಇತ್ತು. ನಾನೇನು ತೊಗೊಳಿಲ್ಲ, ಯಾಕಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಓಲ್ಡು ಅನ್ನಿಸ್ತು. ಅದೇನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಈ ಸರಿ ಈ ಥರ ಜ್ಯೂತೀಸ್ ಬಂದಿದ್ದು, ಆಮೇಲೆ ಟೈ ಮಾಡಿರುವಂತಹ ಸ್ಲಿಪ್ಪರ್ಸು ಎಲ್ಲ ಬಂದಿದ್ದು, ಕ್ಯೂಟ್ ಇತ್ತು. ಅದಾದಮೇಲೆ ನೋಡ್ಬೋದು ಹೇರ್ ಆಕ್ಸೆಸರೀಸ್ ಆಗಿರ್ಬೋದು, ಪ್ರತಿಯೊಂದು ಇತ್ತು. ಸೊ ನಾನು ಜಸ್ಟ್ ಏನು ತೊಗೊಂಡೆ ಅಂದರೆ ಇಯರಿಂಗ್ಸು ಮತ್ತು ನನ್ನ ಮಕ್ಕಳಿಗೆ ಟಾಯ್ಸು ಅಷ್ಟೇ ತೊಗೊಂಡೆ. ಅದಾದಮೇಲೆ ಏನೆಲ್ಲ ಆಗುತ್ತೆ ಮುಂದೆ ನೋಡ್ಕೊಂಡು ಎಷ್ಟು ಸ್ಲಿಪ್ಪರ್ಸ್ ಬ್ರ್ಯಾಂಡೆಡ್ ಇರಲಿ ಲೋಕಲ್ ಇರಲಿ ಎಷ್ಟಿದ್ರೂ ಸಮಾಧಾನ ಇರಲ್ಲ. ಸೊ ನಾನು ಟ್ರೈ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ನೋಡಬಹುದು ಅಗಮ್ಯಾಗ ಹೋದ ತಕ್ಷಣ ಇದು ಲೈಕ್ ಆಯಿತು. ಆಮೇಲೆ ಏನು ಇನ್ನೊಂದಂದ್ರೆ ಶಾಪ್ ಕೀಪರ್ಸ್ ಏನು ಮಾಡ್ತಾರೆ ಗೊತ್ತೇನು, ಮಕ್ಕಳು ಯಾವ್ದು ಹಿಡಿತಾರೆ ನೋಡ್ರಿ ಅದನ್ನ 1 to ಡಬಲ್ ರೇಟ್ ಅಂತೂ ಹೇಳ್ತಾರೆ. ಸೊ ಅವ್ರಿಗೆ ಈ ಮಕ್ಕಳು ಹಠ ಮಾಡೋದು ಅವ್ರಿಗೆ ಪ್ಲಸ್ ಪಾಯಿಂಟೇ ಅನ್ಕೋಬಹುದು. ಸೊ ನಾನು ನೋಡಕತ್ತಿದ್ದೆ ಇಲ್ಲೇನಾದರೂ ವೈಲ್ಡ್ ಎನಿಮಲ್ ಸಿಗ್ತಾವೇನಂತ. ಸೊ ಅಲ್ಲೇನು ಸಿಗಲಿಲ್ಲ, ನನಗೆ ಆನ್ಲೈನಿಗೆ ತರಿಸ್ದೆ. ಆ ಪ್ರೊಜೆಕ್ಟ್ ಮಾಡಿರೋದು ನೆಕ್ಸ್ಟ್ ವಿಡಿಯೋದಾಗೂ ಬರ್ತೈತಿ. ಸೊ ಸ್ಟೇ ಟ್ಯೂನ್. ಅದಾದಮೇಲೆ ಈ ಥರ ನೋಡ್ಬೋದು ಕೀ ಬಂಚಸ್ಸು, ಆಮೇಲೆ ಕಿಡ್ಸ್ ಟಾಯ್ಸ್ ಆಗಿರ್ಬೋದು, ಹೊಸ ವೆರೈಟಿ ಅಂದರೆ ವೆರೈಟಿ ನೋಡ್ರಿ. ಮಕ್ಳಿಗಂತೂ ಒಂದಕ್ಕಿಂತ ಒಂದು ಚಂದ ವೆರೈಟಿ ಟಾಯ್ಸ್ ಇರ್ತಾವೆ. ಸೊ ಇದ್ರಾಗೂ ನಾವು ನೋಡಿ ನಮ್ಗೆ ಒಂದು ಸ್ವಲ್ಪ ಹೊಸದಾಗಿ ಮಕ್ಕಳಿಗೆ ಇಷ್ಟ ಆಗೋವಂಥ ಟಾಯ್ಸ್ ತೊಗೊಂಡ್ವಿ. ಅದಾದಮೇಲೆ ಓವರ್ ಆಲ್ ಇತ್ತು.
ಆಮೇಲೆ ಫಸ್ಟಿಗೆ ನಾವು ಸೇಲ್ ಎಂಟ್ರಿ ಆದ ತಕ್ಷಣ ನಮ್ಮ ಅಗಮ್ಮನ ಕಣ್ಣು ಎಲ್ಲಿ ಹೋಗಿತ್ತು, ಎಸ್ ಈ ಬಬಲ್ಸ್ ಮೇಲೆ. ಆವಾಗೇ ಅಮ್ಮ ಇದು ಕೊಡಿಸು ಅಂತ ನಾಗತ್ತಿದ್ಲು. ಬಟ್ ಲಾಸ್ಟಿಗೆ ಕೊಡಿಸ್ತೀನಿ ಪುಟ್ಟ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಬಂದೆ. ಸೊ ಹೋಗುವಾಗ ಆಕೆ ಬೀಳಲಿಲ್ಲ. ಸೊ ಫೈನಲಿ ಶಿ ಗಾಟ್ ಹರ್ ಬಬಲ್ಸ್. ನೋಡ್ಬೋದು ಎಷ್ಟು ಖುಷಿಯಾಗಳಂತ. ಸೊ ಫೈನಲಿ ಈ ಥರ ಆಗಿತ್ತು. ಅದಾದಮೇಲೆ ಮನೆಗೆ ಬಂದ ತಕ್ಷಣ ಆಗಮ್ಮೆ ಅಮ್ಮ ನಾವು ಎಲ್ಲ ಫ್ರೆಂಡ್ಸಿಗೆ ತೋರಿಸೋಣ ಅಂಥೇಳಿ ಒನ್ ಬೈ ಒನ್ ತೋರ್ಸಕತ್ತಿದ್ಲು. ಡಾಕ್ಟರ್ ಕಿಟ್ಟು, ಟಾಯ್ಸು, ಬಬಲ್ಸು, ಆಮೇಲೆ ಇನ್ನೂ ಜಾಸ್ತಿ ಇನ್ನೂ ತೊಗೊಂಡಿದ್ವಿ. ಬಟ್ ಅದು ಶೂಟ್ ಮಾಡೋಕ್ಕಾಗಿಲ್ಲ. ಅವರು ಫುಲ್ ಎಂಜಾಯ್ ಮಾಡಕತ್ತಿದ್ರು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಅಗಮ್ಮ ಈಗೀಗ ದೊಡ್ಡೋರಂಗೆ ಬಿಹೇವ್ ಮಾಡಕತ್ತಾಳ. ಎಸ್ ಫ್ರೆಂಡ್ಸ್, ಅಕ್ಕಿ ನಂಗೆ ಭಾಳ ಕೇರ್ ಮಾಡ್ತಾಳೆ. ಅಮ್ಮ ಡೋಂಟ್ ವರಿ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಿನ್ಗೇನು ಬೇಕು ಹೇಳು ಅನ್ನೋದಾಗಲಿ, ಊಟಕ್ಕೆ ಕೂತಾಗ ನೀರು ತಂದು ಕೊಡೋದಾಗಿರ್ಬೋದು, ಪ್ರತಿಯೊಂದು ಮಾಡಕತ್ತಾಳ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಸೊ ಹೆಣ್ಮಕ್ಳಿದ್ರೆ ಇದೊಂಥರ ಏನು ಭಾಳ ಖುಷಿ ಅನ್ನಿಸ್ತೈತಿ. ನೋಡ್ಬೋದು ಈಗ ನಮ್ಮ ಬೆಣ್ಣೆ ಫುಲ್ ಎಂಜಾಯ್ ಮಾಡಕತ್ತಾನ ಇಲ್ಲಿ ವಿಡಿಯೋದಾಗ. ಸೊ ನೆಕ್ಸ್ಟ್ ಕ್ಲಿಪ್ಪು ಏನಾಗತ್ತೆ ಏನು ಅಂತ ನಿಮ್ಗೆ ತೋರಿಸ್ತೀನಿ, ಬರ್ರಿ. ನಮ್ಮಮ್ಮಗ ಹೆಲ್ಪ್ ಮಾಡಬೇಕು ನೋಡಿ. ಎಲ್ಲ ನಾವೇ ಮಾಡಿಸ್ಕೋಬೇಕು. ನಮ್ಮಮ್ಮಗ ಭಾಳ ಸಾಕಾಯ್ತೈತಿ ಫ್ರೆಂಡ್ಸ್. ನಮ್ಮಮ್ಮಗಂತೂ ಭಾಳ ಫುಲ್ ಸಾಕಾಯ್ತೈತಿ. ನಾನಂತೂ ಎಲ್ಲ ಮಾಡಿಸ್ತೀನಿ. ಡ್ರೆಸ್ ಅದು ಹೆಲ್ಪ್ ಮಾಡ್ತೀಯ ಅಮ್ಮಾಗ? ಓಕೆ. ಸೂಪರ್ ಚಿನ್ನ. ಇವಾಗ It's looking so adorable. Baby, are you having fun? ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.